ಇನ್ನು ಚಿಕ್ಕಮಗಳೂರಿನಲ್ಲಿ ಎಎನ್ಎಫ್ ಹಾಗೂ ಪೊಲೀಸರು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ತಲೆಮರೆಸಿಕೊಂಡಿರುವ ಮುಂಡಗಾರು ಲತಾ ಮತ್ತು ಜಯಣ್ಣನಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಗಡಿ ಭಾಗದಲ್ಲಿ ಕೂಂಬಿಂಗ್ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ. ಅದು ಸಹಜ. ಅದು ನಿಮಗೆ ಒಬ್ಬ ವ್ಯಕ್ತಿಯನ್ನು ಎನ್ಕೌಂಟರ್ ಮಾಡಿಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಅವರೇನು ರೆಸ್ಟ್ ತಗೋಬೇಕು ಅಂತಿಲ್ಲ. ಆತನ ಕತೆ ಮುಗೀತು ಮತ್ತೆ ಮುಂದುವರೆದು ಏನಾಗಬೇಕು ನೋಡಬೇಕಲ್ಲ. ಯಾಕೆಂದರೆ ಇನ್ನೂ ಇದ್ದಾರೆ, ಮುಂಡಗಾರು ಲತಾ, ಜಯಣ್ಣ ಅಂತಂದ್ಬಿಟ್ಟು ಸುಮಾರು ಜನ, ಯಾರೋ ಸುಂದರಿ ಅಂತೆಲ್ಲ ತುಂಬ ಜನ ಇದ್ದಾರೆ. ಸೊ ಅವರು ಅದೇ ಪ್ರದೇಶದಲ್ಲೇ ಇದ್ದಾರೆ. ಯಾಕೆಂತಂದರೆ ಅವ್ರು ಬಂದಿರತಕ್ಕಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಹಾಗಾಗಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಈಗ ಮುಂದುವರಿಸಿದ್ದಾರೆ ಚಿಕ್ಕಮಗಳೂರು ಭಾಗದಲ್ಲಿ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರು ಮತ್ತು ಉಡುಪಿಯ ಗಡಿಭಾಗ, ಆ ಗಡಿಭಾಗದ ಪಶ್ಚಿಮ ಘಟ್ಟ ಪ್ರದೇಶದ ಕಾಡು, ಆ ಕಾಡಂಚಿನಲ್ಲಿ ಈಗ ಕೂಂಬಿಂಗ್ ಎಲ್ಲವೂ ಕೂಡ ನಡೀತಾ ಇದೆ. ಗೊತ್ತಿಲ್ಲ ಯಾವಾಗ ಅವರಿಗೆ ಯಶಸ್ಸು ಸಿಗುತ್ತೆ ಅಂತಂದ್ಬಿಟ್ಟು. ಒಟ್ಟಾರೆ ಅವರು ಕರ್ನಾಟಕದ ಗಡಿ ದಾಟಿ ಕೇರಳ ಕಡೆಗೆ ಹೋಗದಂತೆ ತಡಿಬೇಕು, ಅಷ್ಟರೊಳಗಡೆ ಅವ್ರನ್ನ ಇದು ಮಾಡಬೇಕು ಅಂತಂದ್ಬಿಟ್ಟು ಪ್ರಯತ್ನಗಳು ನಡೀತಾ ಇದೆ.